ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ. ಆ ಸಮಯದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಏನೂ ನಡೆಯಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕರಣಗಳಿಗಾಗಿ ಕೃತಜ್ಞತಾ ವಂದನೆಗಳು. ನಿಮ್ಮ ಪ್ರೀತಿಗಾಗಿಯೂ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯೇ, ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸವು ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಹೋದಲ್ಲಿ ಬಂದಲ್ಲಿ ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ಈ ದಿವಸದ ಸಂದೇಶದ ಭಾಗವು ಯೋಬನು 42ನೇ ಅಧ್ಯಾಯ 10ರಿಂದ. ಯೋಬನು 42ನೇ ಅಧ್ಯಾಯ 10ರಿಂದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನು ತನ್ನ ಸ್ನೇಹಿತರಿಗೋಸ್ಕರ ಪ್ರಾರ್ಥಿಸಿದ ಬಳಿಕ ಯೆಹೋವನು ಅವನ ದುಸ್ತುತಿಯನ್ನು ಹೋಗಲಾಡಿಸಿ ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನಾವು ಯೋಬನ ಪುಸ್ತಕದಲ್ಲಿ 1ನೇ ಅಧ್ಯಾಯದಿಂದ ಇಲ್ಲಿವರೆಗೆ 37ನೇ ಅಧ್ಯಾಯದವರೆಗೆ ನಾವು ನೋಡುವಾಗ ಅಲ್ಲಿ ಯೋಬನ ಸ್ನೇಹಿತರಾದವರೇ ಕಡೆಗೆ ವಿರೋಧವಾದರು. ಆದರೂ ಕಡೆಗೆ ದೇವರು 38ನೇ ಅಧ್ಯಾಯದಿಂದ 38, 39, 40, 41, 3 ಅಧ್ಯಾಯಗಳನ್ನ ಓದುವಾಗ ದೇವರು ಕಡೆಗೆ ಬಿರುಗಾಳಿಯೊಳಗಿಂದ ಯೋಬನೊಂದಿಗೆ ಮಾತನಾಡಿದರು. ಆಗ ದೇವರ ಪರವಾಗಿ ಅಷ್ಟೊಂದು ಅನುಭವ ಇರಲಿಲ್ಲ. ಆದರೂ ದೇವರ ಪರವಾಗಿ ಯೋಬ ಮಾತಾಡ್ತಾ ಇದ್ದ. ಅವನ ವೈರಿಗಳಿಗೆ ಅಂದರೆ ಸ್ನೇಹಿತರಿಗೆ ತಕ್ಕಾದ ಉತ್ತರವನ್ನು ದೇವರೇ ಯೋಬನಂಥ ಕಷ್ಟ, ಸಂಕಟ, ದುಃಖದಲ್ಲಿದ್ದಾಗ ಕೊಡಿಸ್ತಾ ಬಂದರು. ಹಾಗೆ ಮಾತನಾಡಿದ ಮೇಲೆ ಕೂಡ ಆಮೇಲೆ ಯೋಬನು ಏನು ಮಾಡ್ತಾ ಇದ್ದಾನೆ, ಮೊದಲೇ ತಿಳಿಸಿದ್ರು 9ನೇ ವಚನದಲ್ಲಿ ನೋಡುವಾಗ, ಯೋಬನಿಗೆ ವೈರಿಗಳಿಗಾಗಿ ನೀನು ಪ್ರಾರ್ಥಿಸಬೇಕು ಅಂತೇಳಿದೆ. ನಮಗೆ ಸ್ತೋತ್ರ. ಹಾಗೆ ಅಲ್ಲಿ ಯೋಬನು ಏನು ಮಾಡ್ದ, ಪ್ರಾರ್ಥಿಸಿದ. ಹಾಗಿದು ನಮ್ಮ ಜೀವಿತದಲ್ಲಿ ಕೂಡ ನಾವು ಕಷ್ಟ, ಸಂಕಟ, ದುಃಖಕ್ಕೆ ಸಿಲುಕಿದಾಗ ನಮ್ಮ ಸ್ನೇಹಿತರು ಕೂಡ ವಿರೋಧಿಗಳಾಗಿ ಬರ್ತಾರೆ, ಬಂದೇ ಬರ್ತಾರೆ. ಈಗ ಉದಾಹರಣೆಗೆ ಪ್ರವಾದಿಗಳಿಗೆ ಯೇಸುಸ್ವಾಮಿಯು ಕೂಡ ಅದೇ ವಿರೋಧಿಗಳಾಗಿ ಬಂದರು. ಎಷ್ಟೇ ಅದ್ಭುತ ಕಾರ್ಯಗಳನ್ನು, ಸಹಾಯಗಳನ್ನು ಪಡ್ಕೊಂಡಾಗಲೂ ಕಡೆಗೆ ವಿರೋಧಿಗಳಾಗಿ ಬಂದರು. ಯಾಕೆಂದರೆ ವಿರೋಧಿಗಳು ಲೋಕದ ವಿಚಾರದಲ್ಲಿ ಇರ್ತಾರೆ. ಅವರಿಗೆ ಒಳ್ಳೆಯ ಬುದ್ಧಿ, ನ್ಯಾಯ, ದೇವರ ವಿಚಾರ ಬೇಡವೇ ಬೇಡ. ಈ ಲೋಕದ ವಿಚಾರದಲ್ಲಿ ಅವರಿಗೆ ಜೀವಿಸಬೇಕು. ಆದ್ದರಿಂದ ಒಳ್ಳೆ ಮಾತುಗಳನ್ನು, ಒಳ್ಳೆ ಮನುಷ್ಯರನ್ನು ಅವರು ಸಹಿಸಿಕೊಳ್ಳುವುದಿಲ್ಲ. ಅದು ಇವತ್ತು ಕೂಡ ಹಾಗೆ ನಡೀತಿದೆ. ನನ್ನ ಜೀವಿತದಲ್ಲಿ ಕೂಡ ಹಾಗೆ ನಡೆದು ಹೋಯಿತು. ಆದರೂ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ, ದೇವರು ನಮ್ಮೊಂದಿಗೆ ಮಾತನಾಡಿದ ಮೇಲೆ, ದೇವರನ್ನೇ ನಮಗೆ ಯಾವ ರೂಪದಲ್ಲಿ ಆದರೂ ತಿಳಿಸಿದ ಮೇಲೆ ಅಂಥ ವಿರೋಧಿಗಳಿಗಾಗಿ ನಾವು ಪ್ರಾರ್ಥಿಸಬೇಕು ಅಂತ ಇದರ ಅರ್ಥವಾಗಿದೆ. ಹಾಗೆ ಯೋಬ ಕೂಡ ಏನು ಮಾಡಿದಲ್ಲಿ ಪ್ರಾರ್ಥಿಸಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇದು ಅಬ್ರಹಾಮನು ಕೂಡ ಅಭಿಮಲೇಕ ಅರಸನಿಗೆ ಏನು ಮಾಡಿದ್ರು, ಅಬ್ರಹಾಮನಿಗೆ ಮಕ್ಕಳ ಸಂತಾನವೇ ಇರಲಿಲ್ಲ. ಅಬ್ರಹಾಮನನ್ನು ಹೀಯಾಳಿಸಿದರಿಂದ, ಸಾರಳಿಗೆ ತೊಂದರೆ ಕೊಟ್ಟದರಿಂದ ಕಡೆಗೆ ಅಬ್ರಹಾಮನಲ್ಲಿ ಪ್ರಾರ್ಥಿಸಿದ. ಆಗ ದೇಶದವರು, ಸ್ತ್ರೀಯರೆಲ್ಲ ಬಂಜೆಯಾಗಿದ್ದರು. ಕಡೆಗೆ ಅಬ್ರಹಾಮನು ಪ್ರಾರ್ಥಿಸಿದ ಮೇಲೆ ಅಲ್ಲಿ ಅವರಿಗೆ ಮಕ್ಕಳಾದರು ಎಂಬುದಾಗಿ. ಹಾಗೆ ನಮಗೆ ಕೂಡ ಯಾರು ವಿರೋಧಿಗಳು ಇರ್ತಾರೋ ಅವರಿಗಾಗಿ ನಾವು ಪ್ರಾರ್ಥಿಸಬೇಕು ಅಂತಿದೆ. ಮತ್ತಾಯ 5ನೇ ಅಧ್ಯಾಯ 44ನೇ ವಚನದಲ್ಲಿ ಕೂಡ ದೇವರು ಮನುಷ್ಯನ ಅವತಾರವೆತ್ತಿ ಬಂದಾಗ ಮತ್ತಾಯನ ಮೂಲಕ ಒಂದು ಮಾತನ್ನು ಹೇಳಿದರು, ಪೀಡಿಸುವವರಿಗಾಗಿ ಪ್ರಾರ್ಥಿಸಲಿ ಅಂತ. ಹಾಗೆ ಯೇಸುಸ್ವಾಮಿ ಕೂಡ ಶಿಲುಬೆ ಮೇಲೆ ತೂಗಾಡಿಕೊಂಡು ಇದ್ದಾಗ ತಂದೆ ಇವರು ಏನು ಮಾಡುತ್ತಾರೆಂದು ಗೊತ್ತಿಲ್ಲ, ಇವರನ್ನು ಕ್ಷಮಿಸಲಿ ಎಂದು ಹೇಳಿದರು. ಸ್ಟೇಫನಿಗೆ ಕಲ್ಲು ಹೊಡೆದು ಪೌಲ ಮತ್ತು ಅವನ ಸ್ನೇಹಿತರು ಕೊಲೆ ಪ್ರಯತ್ನ ಮಾಡ್ತಾ ಇದ್ದಾಗ ಸೌಲನು ಕೂಡ ಅದೇ ಮಾತಲ್ಲಿ ಪ್ರಾರ್ಥಿಸಿದ, ತಂದೆ ಇವರ ಈ ಪಾಪವನ್ನು ಇವರ ಮೇಲೆ ಹಾಕಬೇಡ ಅಂತೇಳಿ. ಹಾಗೆ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನಾವು ಚೆನ್ನಾಗಿದ್ದರೂ ಕೂಡ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾದರೆ ಅದೆಲ್ಲ ದೇವರ ಪ್ರೀತಿಯಾಗಿದೆ. ಆಗ ವಿರೋಧಿಗಳಿಗಾಗಿ ನಾವು ದೇವರು ನಮ್ಮೊಂದಿಗೆ ದರ್ಶನ ಕೊಟ್ಟ ಮೇಲೆ, ಮಾತನಾಡಿದ ಮೇಲೆ ನಾವು ಪ್ರಾರ್ಥಿಸಬೇಕು. ದೇವರೇ ಅವರನ್ನು ಕ್ಷಮಿಸು, ಅವರಿಗೆ ಒಳ್ಳೆ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ ಕೊಡು. ಅವರನ್ನು ಕ್ಷಮಿಸು, ನಿನ್ನ ಪ್ರೀತಿಯಲ್ಲಿ ನಡೆಸಪ್ಪ, ನಿನ್ನ ಸಾಕ್ಷಿಗಳಾಗುವಂತೆ ಮಾರ್ಪಡಿಸು. ಅವರು ತಿಳಿಯದೋ ಏನೋ ತಪ್ಪು ಮಾಡಿದ್ದಾರೆ ಅಂತೇಳಿ ನಾವು ಕೂಡ ಪ್ರಾರ್ಥಿಸಬೇಕು ಅಂತ. ಹಾಗೆ ಯೋಬ ಪ್ರಾರ್ಥಿಸಿದ ಮೇಲೆ ಏನಾಯಿತು, ಅವನ ಸೊತ್ತನ್ನು ಮೊದಲಿಗಿಂತ 2ರಷ್ಟಾಗಿ ಹೆಚ್ಚಿಸಿದನು. ಮೊದಲು ನೋಡಿ, ಅವನಿಗೆ ದೇವರು ನಾಶ ಆಗೋದಕ್ಕಿಂತ ಮೊದಲು ಎಷ್ಟು ಆಸ್ತಿ ಪಾಸ್ತಿ ಇತ್ತು, 10 ಮಕ್ಕಳು ಕೂಡ ತೀರ್ಕೊಂಡ್ರು, ಎಲ್ಲ ಹೆಂಡತಿ ಬಿಟ್ಟು ಹೋದ್ಲು. ಹಾಗೆ ಆದ ಮೇಲೆ ಇಲ್ಲಿ 2ರಷ್ಟು ಅವನ ಆಸ್ತಿಯನ್ನು ಹೆಚ್ಚಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ವಿರೋಧಿಗಳಿಗಾಗಿ ಪ್ರಾರ್ಥಿಸುವಾಗ
ಖಂಡಿತವಾಗಿ ದೇವರು ಏನು ಮಾಡ್ತಾರೆ, ನಮ್ಮನ್ನು ಕೂಡ ಆಶೀರ್ವಾದ ಮಾಡೋವನಾಗಿದ್ದಾನೆ ಅಂತ ಇದರ ಅರ್ಥ. 11ನೇ ವಚನ. ಆಗ ಅವನ ಎಲ್ಲ ಅಣ್ಣ ತಮ್ಮಂದಿರು, ಎಲ್ಲ ಅಕ್ಕ ತಂಗಿಯರು ಮೊದಲವನ ಮನೆಯಲ್ಲಿ ಅವನೊಂದಿಗೆ ಭೋಜನ ಮಾಡುತ್ತಿದ್ದ ಎಲ್ಲ ಪರಿಚಿತರು ಅವನ ಬಳಿಗೆ ಬಂದು ಯೆಹೋವನು ಅವನ ಮೇಲೆ ಬರಮಾಡಿದ್ದ ಆಪತ್ತಿನ ವಿಷಯವಾಗಿ ತಮ್ಮ ತಮ್ಮ ಅನುತಾಪವನ್ನು ತೋರ್ಪಡಿಸಿ ಅವನನ್ನು ಸಂತೈಸಿದರು. ನೋಡಿ, ಅವನ ಕಷ್ಟ ಬಂದಾಗ ಎಲ್ಲರೂ ಬಿಟ್ಟು ಹೋದರು. ಕಡೆಗೆ ದೇವರೇ ಮಾತಾಡಿ ಅವನನ್ನು ಉನ್ನತ ಸ್ಥಿತಿಗೆ ಮತ್ತೆ ತಂದಾಗ ಆ ಬಿಟ್ಟು ಹೋದವರು, ಅವನ ಜೊತೆಲಿ ಊಟ ಮಾಡ್ತಿದ್ದವರು ಎಲ್ಲ ಬಂದು ಅವನನ್ನು ಸಂತೈಸಿದರು. ನೋಡಿ, ಅವನನ್ನು ಅಭಿಮಾನಿಸಿದರು. ನೋಡಿ, ಅಲ್ಲಿ ಆಗ ಇದರ ಅರ್ಥ ಏನಪ್ಪ ಅಂದರೆ, ಕಷ್ಟ ಸಂಕಟ ದುಃಖ ಬಂದಾಗ ಲೋಕದವರೊಂದಿಗಿದ್ದರೆ ಮಾತ್ರ ಅವರು ಸಹಾಯ ಮಾಡ್ತಾರೆ. ನಾವು ದೇವರ ಮಾರ್ಗದಲ್ಲಿ ಹೋದರೆ ನಮ್ಮನ್ನು ನೋಡೋರೇ ಇಲ್ಲ. ಆಗ ಕಷ್ಟ ಸಂಕಟ ದುಃಖಗಳಿಗೆ ದೇವರಿಂದ ನಾವು ಒಳಗಾದಾಗ ಎಲ್ಲರೂ ಕೈ ಬಿಟ್ಟರು, ನಮ್ಮನ್ನು ದೇವರು ಕೈ ಬಿಡುವನಲ್ಲ. ಮತ್ತೆ ಪುನಃ ದೇವರು ನಮ್ಮನ್ನು ಉನ್ನತ ಸ್ಥಿತಿಗೆ ಬಂದಾಗ ಏನು ಮಾಡ್ತಾರೆ, ಅಲ್ಲಿ ಬಿಟ್ಟು ಹೋದವರೆಲ್ಲ ವಾಪಸ್ಸು ಬರ್ತಾರೆ. ಯಾಕೆ? ಪುನಃ ಇವನಿಂದ ಲಾಭ ಇದೆ, ಇವನು ಚೆನ್ನಾಗಾದ ಅಂತ ಹೇಳಿದೆ. ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಕೂಡ ಒಳ್ಳೆ ರೀತಿಯಲ್ಲಿದ್ದರೆ ಮಾತ್ರ ದೇವರ ವಿಷಯದಲ್ಲಿ, ಅವನು ದೇವರ ವಿಷಯದಲ್ಲಿ ಸತ್ಯ ಮಾತಾಡ್ತಾನಪ್ಪ, ದೇವರ ವಿಷಯದಲ್ಲಿ ಭಾಳ ಚೆನ್ನಾಗಿದ್ದಾನೆ, ಅವನ ಮಾತಿನಲ್ಲಿ ಏನೂ ತಪ್ಪಿಲ್ಲ, ಏನೋ ಕಷ್ಟಕ್ಕೆ ಒಳಗಾದ ಅವನಿಗೆ ಸಹಾಯ ಮಾಡಬೇಕು ಅಂತೇಳಿ ದೇವರ ಆತ್ಮ ದೇವರ ಪ್ರೀತಿ ಯಾರ ಮೇಲೆ ಇದೆಯೋ ಅವರು ಮಾತ್ರ ಈ ಕೆಲಸವನ್ನು ಮಾಡುವರು, ಹೊರತು ಬೇರೆ ಯಾರು ಈ ಕೆಲಸವನ್ನು ಮಾಡುವುದಿಲ್ಲ. ಇದು ಮತ್ತಾಯ 25ನೇ ಅಧ್ಯಾಯ 34ನೇ ವಿಚಾರದಲ್ಲಿ ಕೂಡ ಇದು ಬರೆಯಲ್ಪಟ್ಟಿದೆ. ದೇವರಿಂದ ಆತ್ಮ ಹೊಂದಿದವರು ಮಾತ್ರ. ಇದಲ್ಲದೆ ಪ್ರತಿಯೊಬ್ಬರು ಒಂದೊಂದು ವರವನ್ನು, ಒಂದೊಂದು ಚಿನ್ನದ ಉಂಗುರವನ್ನು ಅವನಿಗೆ ಕೊಟ್ಟರು. ನೋಡಿ, ಕಷ್ಟ ಸಂಕಟ ದುಃಖದಲ್ಲಿದ್ದಾಗ ಯಾರು ಅವನು ಬಂದು ನೋಡಲಿಲ್ಲ, ಮಾತಾಡಲಿಲ್ಲ, ಸಂತೈಸಿಲ್ಲ, ಏನೂ ಹೇಳಲಿಲ್ಲ. ಪುನಃ ಅವನನ್ನು ದೇವರು ಮೊದಲಿಗಿಂತ 2ರಷ್ಟು ಐಶ್ವರ್ಯವಂತನಾಗಿ ಮಾಡಿದಾಗ ಅವನಿಗೆ ಪುನಃ ಮೊದಲೇ ಐಶ್ವರ್ಯವಂತ, ಮಧ್ಯದಲ್ಲಿ ಹೋಯಿತು, ಪುನಃ ದೇವರು ಕೊಟ್ಟರು 2ರಷ್ಟು, ಆಗ ಇನ್ನೂ ದೊಡ್ಡ ಐಶ್ವರ್ಯವಂತನಾದ. ಆಗ ಅಲ್ಲಿ ಏನು ಮಾಡಿದರು, ಮತ್ತೆ ಅವನಿಗೆ ಉಂಗುರವನ್ನು ತಂದು ಕೊಡ್ತಾರೆ. ಹಾಗೆ ಇವತ್ತು ಕೂಡ ನೋಡಿ, ಲೋಕದ ವಿಷಯವರು ಏನು ಮಾಡ್ತಾರೆ, ಯಾರಿಗೆ ಬೇಕಾದಷ್ಟು ಆಸ್ತಿ ಪಾಸ್ತಿ ಬೆಳ್ಳಿ ಬಂಗಾರ ಹಣ ಅಂತಸ್ತು ಇರ್ತದೋ ಅವರಿಗೆ ಉಡುಗೊರೆ ಕೊಡೋದು ಜಾಸ್ತಿ, ಅವರಿಗೆ ಸಹಾಯ ಮಾಡೋದು ಜಾಸ್ತಿ. ಕಷ್ಟ ಸಂಕಟದಲ್ಲಿ ಬಿದ್ದವರಿಗೆ, ಏನು ಗತಿಲ್ಲದವರಿಗೆ, ನಿರ್ಗತಿಗರಿಗೆ, ಅನಾಥ ಮಕ್ಕಳಿಗೆ, ಅನಾಥ ವೃದ್ಧರಿಗೆ ಅವರಿಗೆ ಸಹಾಯ ಮಾಡೋಣ, ಮೇಳ ಎತ್ತವನಂತೇಳಿ ಯೋಚನೆ ಮಾಡುವುದೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಉದಾಹರಣೆಗೆ ನಾವು ದೇವರ ಸೇವಕರುಗಳು, ನಾವು ಸ್ವಾಮೀಜಿಗಳು, ನಾವು ಮಠಾಧೀಶರು, ನಾವು ಬ್ರಾಹ್ಮಣರು, ನಾವು ಅಂಥವರು, ನಾವು ಇಂಥವ್ರದ್ದು ಹೇಳೋರು ನೋಡೋಣ. ಎಲ್ಲೆಲ್ಲಿ ದೊಡ್ಡ ಪೂಜೆ ಪುಸ್ಕರಗಳಿಗೆ ಬರ್ತಾರೆ, ನಾನಾ ಥರದ ಬಟ್ಟೆಗಳನ್ನ ಹೊದ್ದುಕೊಂಡು ರುದ್ರಾಕ್ಷಿ ಮಾಲೆಗಳನ್ನ ಹಾಕೊಳ್ತಾರೆ, ನಾಮ ವಿಭೂತಿಗಳನ್ನ ಬಳ್ಕೊಳ್ತಾರೆ, ಅಥವಾ ನಾನಾ ರೀತಿ ವೇಷದಲ್ಲಿಯೂ ಬರ್ಬೋದು. ಎಲ್ಲಿ ದೊಡ್ಡವರಿದ್ದಾರೆ, ಐಶ್ವರ್ಯವಂತರಿದ್ದಾರೆ, ಹಣವಂತರಿದ್ದಾರೆ, ಯಾರು ಇಂಗ್ಲೀಷ್ ಮಾತಾಡ್ತಾರೋ ಅವರಲ್ಲಿಗೆ ಮಾತ್ರ ಹೋಗ್ತಾರೆ. ಬಡವರ ಮನೆಯವರಿಗೆ ಕಾಣುವುದಿಲ್ಲ, ಅವ್ರ ಹತ್ರ ಇಲ್ಲ. ಆದರೆ ಅವರ ಹೃದಯ ಮನಸ್ಸು ಶುದ್ಧವಾಗಿದೆ, ಆದರೂ ಅವ್ರ ಹತ್ರ ಹೋಗೋದಿಲ್ಲ. ಪ್ರಾರ್ಥನೆ ಮಾಡುವಾಗ ಮಾತ್ರ ಬಹಳ ಜೋರಾಗಿ ಏನಾದರೂ ಹೇಳಿದರೆ ಭಾಳ ಜೋರಾಗಿ ಪ್ರವಚನ ಕೊಡ್ತಾರೆ, ಬೋಧನೆ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಬಡವರು ಮಾತ್ರ ಬೇಡವೇ ಬೇಡ, ಕಷ್ಟ ಸಂಕಟ ದುಃಖ ಅಂತ ಹೋದಾಗ ಆಯಿತು ಪ್ರಾರ್ಥನೆ ಮಾಡೋಣ, ನೀವು ಪ್ರಾರ್ಥನೆ ಮಾಡಿಸಿ ಇಷ್ಟೇ ಹೇಳಿ ಕಳಿಸ್ತಾರೆ ಹೊರತು ಸಹಾಯಕ್ಕೆ ಬರುವುದಿಲ್ಲ. ಅದು ನೋಡಿ ಇವತ್ತಿನದ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿ ಏನು ಮಾಡಿದರು, ಅವನಿಗೆ ಬೇಕಾದಷ್ಟು ದೇವರು ಕೊಟ್ಟು 2ರಷ್ಟು ಹೆಚ್ಚಿಸಿದರು, ಅವನಿಗೆ ಚಿನ್ನದ ಉಂಗುರವನ್ನು ಕೊಟ್ಟರು. 12. ಯೆಹೋವನು ಯೋಬನ ಮೊದಲನೇ ಸ್ಥಿತಿಗಿಂತಲೂ ಅವನ ಕಡೆ ಸ್ಥಿತಿಯನ್ನು ಹೀಗೆ ಹೆಚ್ಚಾಗಿ ಆಶೀರ್ವದಿಸಿದನು. ಅವನಿಗೆ 14,000 ಕುರಿಗಳು, 6,000 ಒಂಟೆಗಳು, 1,000 ಜೋಡಿ ಎತ್ತುಗಳು, 1,000 ಹೆಣ್ಣು ಕತ್ತೆಗಳು ಉಂಟಾದವು. ನೋಡಿ, ಮೊದಲೆಲ್ಲ ಇದಕ್ಕಿಂತ ಅರ್ಧ ಇತ್ತು. ಆಮೇಲೆ 2ರಷ್ಟು ಹೇಗೆ ತಂದ ಅಂದರೆ, 14,000 ಕುರಿಗಳು ಮೊದಲಿದ್ದಿದ್ದು 7, ಆಮೇಲೆ 14,000, 6,000 ಒಂಟೆಗಳು ಮೊದಲು ಇದ್ದಿದ್ದು 3,000, 1,000 ಜೋಡಿ ಎತ್ತುಗಳು ಮೊದಲು ಇದ್ದಿದ್ದು ಬರೀ 500 ಜೋಡಿ, 1,000 ಹೆಣ್ಣು ಕತ್ತೆಗಳು ಮೊದಲಿದ್ದಿದ್ದು ಬರೀ 500 ಹೆಣ್ಣು ಕತ್ತೆಗಳು. 2ರಷ್ಟು ದೇವರು ಕೊಟ್ಟರು. ಕಾರಣ ದೇವರೇ ಅವರನ್ನು ಶೋಧನೆಗೆ ಒಳಪಡಿಸಿ, ಕಷ್ಟಕ್ಕೆ ಒಳಪಡಿಸಿ, ಆ ದೇವರು ಮೇಲಕ್ಕೆ ಎತ್ತಿದ್ರಿಂದ, ದೇವರೇ ಅವರನ್ನು ನಡೆಸಿದ್ರಿಂದ ಮೊದಲಿದ್ದ ನಷ್ಟವಾದ 2ರಷ್ಟು ದೇವರು ಕೊಟ್ಟರು. ಹಾಗೆ ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಾಗ ದೇವರ ಸೇವೆಗಾಗಿ ನಮ್ಮನ್ನು ಎಲ್ಲೆಲ್ಲಿ ಕಳಿಸ್ತಾರೋ, ಯಾವ ರೀತಿ ನಡೆಸಬೇಕು ಅಂತ ಚೆನ್ನಾಗಿ ದೇವರಿಗೆ ಗೊತ್ತಿದೆ. ಹಾಗೆ ದೇವರ ನಾಮದಲ್ಲಿ ನಾವು ಜೀವಿಸುವಾಗ ಒಂದು ವೇಳೆ ನಮಗೆ ಕೂಡ ಇಂಥ ಪರಿಸ್ಥಿತಿ
ಪರಿಸ್ಥಿತಿ ಬಂದರೆ ಅದಕ್ಕೂ ಒಂದು ಸಮಯ ಇದೆ. ಆಮೇಲೆ ದೇವರು ಅದರ 2ರಷ್ಟು ನಮಗೆ ಎತ್ತಿ ಕೊಡುವವನಾಗಿದ್ದಾನೆ. ದೇವರು ನಮಗೆ ಸ್ತೋತ್ರ. ಹಲ್ಲೆಲೂಯಾ. ಇದೇ ಪರಿಸ್ಥಿತಿ ನಾನು ನಿನ್ನೆ ಕೂಡ ಹೇಳಿದ್ದೇನೆ ಸ್ವಲ್ಪ ವಿಷಯ. ನಾನು ಕೂಡ ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಬಿಟ್ಟು ಹೆಂಡತಿ ಮಕ್ಕಳಿಗೂ ಬಂಧು ಬಳಗದವರಿಗೂ ಯಾರಿಗೂ ಬೇಡದವನಾಗಿ ನಾನು ಮತ್ತು ನನ್ನ ತಾಯಿ ಹೊರ ಬಂದಾಗ ತಾಯಿ ಕೇರಳ ಆಶ್ರಮದಲ್ಲಿ ತೀರ್ಕೊಂಡು ಇರಲಿಕ್ಕೆ ಮನೆಯಿಲ್ಲ, ಬಸ್ಸಲ್ಲಿ ಟ್ರೈನಲ್ಲಿ ಕಾಲ ಕಳೆದೆ. ಆದರೂ ದೇವರ ಸುವಾರ್ತೆ ಸತ್ಯ ಸಾಕ್ಷಿಯನ್ನು ಬಿಡಲಿಲ್ಲ, ಸತ್ಯ ಸುವಾರ್ತೆಯನ್ನು ಬಿಡಲಿಲ್ಲ. ಯಾರ್ಯಾರು ಓಡಿಸಿದ್ರು, ಸ್ಥಳ ಕೊಡಲಿಲ್ಲ, ನಾನಾ ರೀತಿಯಲ್ಲೆಲ್ಲ ವಾಟ್ಸಪ್ಪಲ್ಲಿ ಕೂಡ ಹಾಕಿದ್ರು ಇಂಥವನ್ನ ಸೇರಿಸ್ಕೊಳ್ಬೇಡಿ ಅಂತೇಳಿ. ಆದರೆ ದೇವರು ಇತ್ತೀಚೆಗೆ ನನ್ನ ಬರ್ತಾ ಎಲ್ಲೆಲ್ಲಿ ಕಳಿಸ್ಬೇಕು ಅಲ್ಲೆಲ್ಲ ಕಳಿಸಿದ್ರು, ಸತ್ಯ ಸುವಾರ್ತೆ ನುಡಿಸಿದ್ರು, ಸಾಕ್ಷಿ ನುಡಿಸಿದ್ರು. ಕಡೆಗೆ ಈಗಲೂ ಕೂಡ ಒಂದು ಕಡೆಗೆ 12 ವರ್ಷದಿಂದ ಒಂದೇ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ. ದೇವರು ನಮಗೆ ಸ್ತೋತ್ರ. ಹಾಗೆ ನನಗೆ ಬೇಕಾದ ಹಣ ಕಾಸು ಊಟ ಬಟ್ಟೆ ಆಸ್ಪತ್ರೆಗೆ ಹೋಗಲಿಕ್ಕೆ ಹಣ ಕೂಡ ಅದಕ್ಕೆ ಸರಿಯಾದ ಸಹೋದರಿಯನ್ನು ದೇವರು ಕೊಟ್ಟಿದ್ದಾರೆ, ಕೊಡುತ್ತಲೇ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಮೊದಲಿಗಿಂತಲೂ 2 ವರ್ಷ ನನಗೆ ಆಸ್ತಿ ಪಾಸ್ತಿ ಹೆಂಡತಿ ಮಕ್ಕಳೊಂದಿಗೆ ಇರುವಾಗಲೂ ಮನಸ್ಸು ಸಮಾಧಾನ ಇರಲಿಲ್ಲ. ಎಲ್ಲ ದೇವರ ವಿಷಯದಲ್ಲಿ ಜಗಳಕ್ಕೆ ಬಂದರು. ಹಾಗೆ ಸ್ವತಃ ಹೆಂಡತಿ ಮಕ್ಕಳೇ ವಿರೋಧಿಗಳಾದರು. ಆದರೂ ಒಂದು ಕನಸಿನ ಮೂಲಕ ದರ್ಶನ ಕೊಟ್ಟು ತಾಯಿಗೆ ದರ್ಶನ ಕೊಟ್ಟು ಅಲ್ಲಿಂದ ನಮ್ಮನ್ನು ಹೊರಗಡೆ ಹಾಕಿದ್ರು. ಹೀಗೆ ಯೋಬನ ಪರಿಸ್ಥಿತಿ ಆದ ಹಾಗೆ ನನ್ನ ಪರಿಸ್ಥಿತಿ ಈಗಲೂ ಒಬ್ಬಂಟಿಗನಾಗಿದ್ದೇನೆ. ವಯಸ್ಸು 71 ನಡೀತಾ ಇದೆ. ದೇವರ ನಮಗೆ ಸ್ತೋತ್ರ. ಆದರೆ ಇವತ್ತು ಯೂಟ್ಯೂಬಿನ ಮೂಲಕ ದೇವರ ಒಂದು ಸತ್ಯ ಸಾಕ್ಷಿ ಕೊಡುವಂತೆಯೂ ಉಪದೇಶ ಮಾಡುವಂತೆಯೂ ದೇವರು ಅನುಗ್ರಹಿಸಿದ್ದಾರೆ. ದೇವರ ನಮಗೆ ಸ್ತೋತ್ರ. ಆದರೆ ಇವತ್ತು ಕೂಡ ನನಗೆ ಬೇಕಾಗಿದ್ದು ಎಲ್ಲವನ್ನ ಯೋಚನೆ ಮಾಡದ ಹಾಗೆ ದೇವರು ನನಗೆ ತಲುಪಿಸಿದ್ದಾರೆ. ಆದರೂ ಅಪಘಾತದಲ್ಲಿಯೂ ನಾನಾ ಥರ ಕಾಯಿಲೆಯಲ್ಲಿಯೂ ಏನೇನೋ ಆಗಬೇಕಿತ್ತು. ಸಾವಿರ ಕಟ್ಟಲೆ ದೇವರು ಇತರರ ಮೂಲಕ ನನಗೆ ಸಹಾಯ ಮಾಡಿಸಿದ್ರು. ಅವರನ್ನು ಕೂಡ ದೇವರು ಬಹಳ ಉನ್ನತ ಸ್ಥಿತಿಗೆ ತಂದಿದ್ದಾರೆ. ದೇವರು ನಮಗೆ ಸ್ತೋತ್ರವಾಗಲಿ. ಅವರು ಇನ್ನೂ ಹೆಚ್ಚಾಗಿ ದೇವರು ಯಾರ ಮುಖಾಂತರ ದಾನ ಧರ್ಮ ಮಾಡಿಸ್ತಾರೆ ಇದ್ದಾರೋ ನನಗೆ ಅದರ 2ರಷ್ಟು ದೇವರು ಅವರನ್ನು ಆಶೀರ್ವದಿಸ್ತಾ ಇದ್ದಾರೆ. ಇನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ದೇವರವರನ್ನು ಕ್ಷಮಿಸಲಿ. ನನ್ನ ಹೆಂಡತಿ ಮಕ್ಕಳು ಹೀಗೆ ಮಾಡಿದ್ರು ಅಂತ ಕೂಡ ಅವರನ್ನು ದೇವರು ಕ್ಷಮಿಸಲಿ. ಅವರನ್ನು ಮತ್ತೆ ಸಾಕ್ಷಿಗಳನ್ನಾಗಿ ಮಾರ್ಪಡಿಸಲಿ. ಅವರಿಗೂ ಶಾಂತಿ ಸಮಾಧಾನ ಆರೋಗ್ಯವನ್ನು ಕೊಟ್ಟು ದೇವರು ಹೇರಳವಾಗಿ ನಡೆಸಲಿ. ದೇವರ ನಾಮಕ್ಕೆ ಸ್ತೋತ್ರ. ಅನೇಕರು ವಿರೋಧಿಗಳು ಇದ್ದರೂ ಅವರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲೆಂದು ಸಾಕ್ಷಿಯಾಗಿ ಮಾರ್ಪಡಿಸಲೆಂದು ಪ್ರತಿ ಶನಿವಾರ ಸಬ್ಬತ್ ದಿವಸ ಪ್ರಾರ್ಥನೆಯಲ್ಲಿ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 13ನೇ ವಚನ, ಇಷ್ಟು ಮಾತ್ರವಲ್ಲದೆ 7 ಮಂದಿ ಗಂಡು ಮಕ್ಕಳು 3 ಮಂದಿ ಹೆಣ್ಣು ಮಕ್ಕಳು ಆದರೂ ಮೊದಲನೆಯವಳಿಗೆ ಯಯಿಮ, 2ನೇಯವಳಿಗೆ ಕಿಚಿಯ, 3ನೇಯವಳಿಗೆ ಕೆರಣ್ಣ ಎಂದು ಹೆಸರಿಟ್ಟನು. ನಮಗೆ ಸ್ತೋತ್ರ. ಮೊದಲಿನ ಹಾಗೆ ಅಲ್ಲಿ ಏನಾಯ್ತು ನೋಡಿ, ಅವನಿಗೆ 7 ಮಕ್ಕಳು, 7 ಗಂಡು 3 ಹೆಣ್ಣು ಸತ್ತು ಹೋದ್ರು. ಆಮೇಲೆ ಅದೇ ಹೆಂಡತಿಯಾಗ ಅಲ್ಲಿ ಹೇಗೆ ಮಕ್ಕಳಾದ್ಲು, ಹೆಂಡತಿ ಪುನಃ ಬಂದ್ಲು ಅಂತ ಬರೆದಿಲ್ಲ. ಹೆಂಡತಿ ವಾಪಸ್ ಬರದ ಮಕ್ಕಳ ಸಂತಾನ ಹೇಗೆ ಆಗ್ತದೆ, ಆಗ ಬಿಟ್ಟು ಹೋದ ಹೆಂಡತಿ ಪುನಃ ಬಂದಿರಬಹುದು. ದೇವರ ನಂಬಿಕೆ ಸ್ತೋತ್ರ. ಹಾಗೆ ಇವತ್ತು ಕೆಲವೊಂದು ದೇವರ ದರ್ಶನವಾದರೂ ದೇವರ ವಿಷಯವನ್ನು ಅರಿದ್ರೂ ಕೂಡ ಕೆಲವೊಂದು ಹೆಂಡತಿಯರು ಏನು ಮಾಡ್ತಾರೆ, ಗಂಡನಿಂದ ಲಾಭ ಇಲ್ಲ ಅಂತ ಆದರೆ ಬಿಟ್ಟು ಹೋಗ್ತಾರೆ. ಒಬ್ಬರ ಹೆಂಡತಿ ಏನು ಮಾಡಿದ್ಲು, ನಿನಗೆ ಇನ್ನೂ ದೇವರೇ ದೇವರು ಅಂತೇಳಿ ದೂಷಿಸಿ ಸಾಯಬಾರ್ದ ಅಂತೇಳಿ ಬಿಟ್ಟು ಹೋದ್ಲು. ಮತ್ತೆ ಆಗ ಉಪಾಸಲಿ ಮಕ್ಕಳಾದಂತ ನೋಡೋತ್ತೀಗ ಹೆಂಡತಿ ಯೋಬನ ಪರಿಸ್ಥಿತಿ ಉತ್ತಮ ಆದ ಮೇಲೆ 2ರಷ್ಟು ಆಸ್ತಿ ಪಾಸ್ತಿ ಬಂದ ಮೇಲೆ ಮತ್ತೆ ದೊಡ್ಡ ಐಶ್ವರ್ಯವಂತರನ್ನಾಗಿ ದೇವರು ಮಾಡಿದ ಮೇಲೆ ಹೆಂಡತಿ ವಾಪಸ್ ಬಂದಳು. ಇವತ್ತು ಕೂಡ ಅನೇಕ ದೇವರನ್ನ ಅರಿತ ಗಂಡಂದಿರ ಹೆಂಗಸರು ಇದೇ ರೀತಿ ಮಾಡ್ತಾರೆ. ಎಲ್ಲಿ ಗಂಡ ಸಂಪಾದನೆ ಮಾಡ್ತಾನೋ, ಎಷ್ಟು ದೊಡ್ಡ ಮನೆ ಕಟ್ತಾನೋ, ಎಷ್ಟು ಬಂಗಾರ ಕೊಡ್ತಾನೋ, ಯಾವ ಬಟ್ಟೆ ಕೊಡ್ತಾನೋ, ಯಾವ ಬೆಳ್ಳಿ ಆಭರಣಗಳನ್ನ ನನಗೆ ಮಾಡಿ ಕೊಡ್ತಾನೋ, ಎಂಥ ಗಾಡಿ ಕೊಡ್ತಾನೋ, ಎಂತೆಂಥ ಬಟ್ಟೆ ಬರಿಗಳನ್ನ ಕೊಡ್ತಾನೋ, ಎಂಥ ಅಲಂಕಾರಗಳನ್ನ ಕೊಡ್ತಾನೋ ಅಂಥ ಗಂಡಂದಿರ ಮೇಲೆ ಮಾತ್ರ ಪ್ರೀತಿ ಇರ್ತದೆ. ಆದರೆ ನಿಜವಾಗಿ ಸೇವಕರುಗಳ ಮೇಲೆ ಪ್ರೀತಿ ಇರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆದರೆ ಎಲ್ಲರೂ ಅಲ್ಲ, ಕೆಲವೊಂದು ಹೆಂಡತಿಯರು ದೇವರೊಂದಿಗೆ ಜೀವಿಸ್ತಾರೆ, ಗಂಡನನ್ನು ಬಿಟ್ಟು ಕೊಡುವುದಿಲ್ಲ, ಗಂಡನ ಮಾತಿನಂತೆ ನಡೀತಾರೆ. ಉದಾಹರಣೆಗೆ ಅಬ್ರಹಾಂ ಸಾರಳ ತಗೊಳ್ಳಿ. ದೇವರು ಸಾರಳು ಅಬ್ರಹಾಮನನ್ನು ಬಿಡಲಿಲ್ಲ ಅಂತ ಐಶ್ವರ್ಯವಂತನನ್ನು ದೇವರು ಹೇಳುತ್ತೆ ಸಾರಳು ಹೊರಟು ಹೋದಳು. ಇಸಾಕನ ಹೆಂಡತಿ ರೆಬೆಕ್ಕಳು ಕೂಡ ಅದೇ ರೀತಿ ಹೊರಟು ಹೋದಳು. ಜೋಸೆಫನ ಹೆಂಡತಿ ಮರಿಯಳು ಕೂಡ ಅದೇ ರೀತಿ ಆಯಿತು. ಜಕರಿಯನ ಹೆಂಡತಿ ಎಲಿಜಬೆತ್ತಳು ಕೂಡ ಅದೇ ರೀತಿ ಆಯಿತು. ನೋಡಿ, ಇವರು ಗಂಡ ಹೆಂಡತಿ ದೇವರಿಂದ ಆಯ್ಕೆಯಾದವರು. ಹಾಗೆ ದೇವರಿಂದ ಆಶೀರ್ವಾದ ಹೊಂದಿದ ಹೆಂಡತಿಯರಾದರೆ ಗಂಡನು ದೇವರ ವಿಷಯದಲ್ಲಿ
ಹೋಗುವಾಗ ಗಂಡನನ್ನೇ ಹಿಂಬಾಲಿಸ್ತಾರೆ, ಯಾವುದು ಹಿಂದೆ ಮುಂದೆ ನೋಡುವುದಿಲ್ಲ. ಆದರೆ ಲೋಟನ ಒಂದು ವಿಷಯವನ್ನು ನೋಡೋಣ. ಲೋಟನು ದೇವರು ನೋಡಿ ಸೋದೋಮ್ ಗೋಮರಕ್ಕೆ ಆಕಾಶದಿಂದ ಬೆಂಕಿ ಸುಡ್ತೇನೆ, ಆ ಬೆಟ್ಟಕ್ಕೆ ನೀವು ಓಡಿ ಹೋಗಿ ಅಂತ ಹೇಳುವಾಗ ಲೋಟನ 2 ಮಕ್ಕಳು ಹೆಂಡತಿ ಹೋಗುವಾಗ ಹಿಂದೆ ತಿರುಗಿ ನೋಡಬೇಡಿ ಅಂತ ಹೇಳಿದ್ದು ದೇವರು. ಲೋಟನ ಹೆಂಡತಿ ಏನು ಮಾಡಿದ್ಲು? ಆದರೆ ಹೋಗ್ಲಿಕ್ಕೆ ಮನಸ್ಸಿಲ್ಲ. ಆದರೆ ಹೋಗುವಾಗ ಹಿಂದೆ ತಿರುಗಿ ನೋಡಿ ಮನೆ ಅಯ್ಯೋ ನಂದು ಹೋಯ್ತಲ್ಲ ಅಂತ ಯೋಚನೆ ಮಾಡಿದ್ಲು. ಅಲ್ಲೇ ಉಪ್ಪಿನ ಕಂಬವಾಗಿ ಮಾರ್ಪಟ್ಟಳು. ಅಂದರೆ ಪಕ್ಕ ಶಾಪಗ್ರಸ್ತಳಾದಳು ಅಂತ ಇದರ ಅರ್ಥ. ದೇವರ ನಮಗೆ ಸ್ತೋತ್ರ. ಹಾಗೆ ಗಂಡಂದಿರು ದೇವರೊಂದಿಗೆ ಹೋಗ್ತಾ ಇರುವಾಗ ಯಾವ ಹೆಂಡತಿಯರು ಗಂಡಂದಿರನ್ನು ಹಿಂಬಾಲಿಸೋದಿಲ್ಲೋ ಅವರು ಕೂಡ ಶಾಪಗ್ರಸ್ತರು ಅಂತ ಇದರ ಅರ್ಥವಾಗಿದೆ. ಅದು ಕೂಡ ದೇವರ ಆಶೀರ್ವಾದ ಇದ್ದರೆ ಮಾತ್ರ. ಅದು ಕೂಡ ಹೆಂಡತಿಯರಿಗೂ ದೇವರ ಆಶೀರ್ವಾದ ಇರಬೇಕು, ಇಲ್ಲ ಇದರಲ್ಲಿ ಆಶೀರ್ವಾದ ಇರುವುದಿಲ್ಲ. ಹಾಗೆ ಅದೇ 10 ಮಕ್ಕಳು ಯೋಬನಿಗೆ ಏನಾಯಿತು? ಮತ್ತೆ ದೇವರು ಅಲ್ಲಿ ಕೊಟ್ಟರು. ಆದರೂ ಅಲ್ಲಿ ಒಂದು ವಿಚಾರವನ್ನು ನಾವು ನೋಡ್ಕೊಳ್ಳೋಣ. 15ನೇ ವಚನದಲ್ಲಿ, ಯೋಬನ ಮಕ್ಕಳಷ್ಟು ಸುಂದರ ಸ್ತ್ರೀಯರ ದೇಶದಲ್ಲಿ ಎಲ್ಲಿಯೂ ಸಿಕ್ಕುತ್ತಿರಲಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ನೋಡಿ, ಅವನಿಗೆ 10 ಮಕ್ಕಳನ್ನು ಮತ್ತೆ ದೇವರು ಕೊಟ್ಟರು. ಈ ಪ್ರಪಂಚದಲ್ಲಿ ಅಷ್ಟು ಸುಂದರವಾದ ಮಕ್ಕಳು ಎಲ್ಲಿ ಇರಲಿಲ್ಲ. ಮೊದಲಲ್ಲಿ ಸತ್ತು ಹೋದರು. ಇಲ್ಲಿ 2ನೇ ಅವನಿಗೆ 10 ಮಕ್ಕಳನ್ನು ಕೊಟ್ಟರು. ಇಡೀ ಲೋಕದಲ್ಲಿ ಇರುವವರಿಗಿಂತ ಸುಂದರವಾದ ಮಕ್ಕಳನ್ನು ಕೊಟ್ಟರು. ಹಾಗೆ ದೇವರು ಯಾರನ್ನು ನಡೆಸುವಾಗ ದೇವರೇ ಯಾರು ಈ ರೀತಿ ಸಾಕ್ಷಿಯನ್ನಾಗಿ ಮಾರ್ಪಡಿಸ್ತಾರೋ, ಕಷ್ಟ ಸಂಕಟ ದುಃಖಗಳಿಗೆ ಒಳಗಾಗ್ತಾರೋ ಅವರಿಗೆ ಮತ್ತೆ 2ರಷ್ಟು ಆಸ್ತಿ ಅವರ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸ್ತಾರೆ ಅಂತ ಇದರ ಅರ್ಥವಾಗಿದೆ. ದೇವರನ್ನು ಹಿಂಬಾಲಿಸುವ ಯಾರು ದೇವರೊಂದಿಗೆ ನಡೀತಾರೋ ಖಂಡಿತವಾಗಿಯೂ ಅವರ ಎಲ್ಲ ಆಸ್ತಿ ಪಾಸ್ತಿ ಮಕ್ಕಳನ್ನು ಕೂಡ ದೇವರು ಮತ್ತೆ ಆಶೀರ್ವದಿಸುತ್ತಾರೆ ಅಂತ ಇದರ ಅರ್ಥವಾಗಿದೆ. ಹಲ್ಲೆಲೂಯ. ತಂದೆಯು ಅಣ್ಣ ತಮ್ಮಂದಿರಿಗೆ ಕೊಟ್ಟ ಹಾಗೆ ಅವರಿಗೂ ಸ್ವಾಸ್ಥ್ಯವನ್ನು ಹಂಚಿದನು. ತಂದೆಯು ಅಣ್ಣ ತಮ್ಮಂದಿರಿಗೆ ಕೊಟ್ಟ ಹಾಗೆ ಅವರಿಗೂ, ಅಂದರೆ 2ನೇ ಯೋಬನಿಗೆ ಸಮಯ ಆಗ್ತಾ ಬಂದಾಗ, ಅವನಿಗೆ ವಯಸ್ಸಾಗ್ತಾ ಬಂದಾಗ, ಮರಣಕಾಲ ಸಮೀಪಿಸ್ತಾ ಬಂದಾಗ ಏನು ಮಾಡ್ದ? ಗಂಡು ಮಕ್ಕಳಿಗೆ ಆಸ್ತಿಯನ್ನು ಪಾಲು ಹಂಚಿ ಕೊಟ್ಟ. ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಕೂಡ ಆಸ್ತಿಯನ್ನು ಕೊಟ್ಟನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅಲ್ಲಿ ಏನಾಯಿತು? ತಂದೆಯು ಅಣ್ಣ ತಮ್ಮಂದರಿಗೆ ಕೊಟ್ಟ ಹಾಗೆ ಅವರಿಗೂ ಸ್ವಾಸ್ಥ್ಯವನ್ನು ಹಂಚಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಗಂಡು ಮಕ್ಕಳಿಗೆ 7 ಗಂಡು ಮಕ್ಕಳಿಗೂ ಆಸ್ತಿಯನ್ನು ಹಂಚಿದ. ಅದೇ ರೀತಿ ಹೆಣ್ಣು ಮಕ್ಕಳಿಗೂ ಕೂಡ ಕೊಟ್ಟ. ಹಾಗೆ ಇದರ ಅರ್ಥ ಏನಪ್ಪ ಅಂದರೆ, ಮುಪ್ಪಿನ ಸಮಯ ಸಮೀಪಿಸಿದಾಗ, ಇನ್ನು ನಮ್ಮ ಕೈಲಿ ಏನು ಆಗುವುದಿಲ್ಲ ಅಂತಾದಾಗ ಅವರಿಗಿದ್ದಂಥ ಆಸ್ತಿ ಪಾಸ್ತಿಯಲ್ಲಿ ಅವರು ಏನು ಮಾಡಬೇಕು? ಮಕ್ಕಳಿಗೆ ಹಂಚಿಕೊಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. 16ನೇ ವಚನ. ಆಮೇಲೆ ಯೋಬನು 140 ವರ್ಷ ಬಾಳಿ ತನ್ನ ಮಕ್ಕಳನ್ನು ಮೊಮ್ಮಕ್ಕಳನ್ನು ಅಂತೂ ತನ್ನ ಸಂತಾನದ ಎಲ್ಲ ತಲೆಗಳನ್ನು ಕಂಡನು. ನೋಡಿ, ಯೋಬನು ಎಷ್ಟು ವರ್ಷ ಬದುಕಿದ? 140 ವರ್ಷ. ಮಕ್ಕಳನ್ನು ಕಂಡ, ಮೊಮ್ಮಕ್ಕಳನ್ನು ಕೊಂಡ, 4 ತಲೆವರೆಗೆ ಕಂಡ. ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಇರ್ಬೋದು, ಅವ್ರದ್ದು ಎಷ್ಟೋ ಸಂತಾನ ಇರ್ಬೋದು. ಆದರೆ ಯೋಬನಿಂದ ಬಂದಿದ್ದ 4 ತಲೆಮಾರುಗಳ ಒಳಗೆ ಕಂಡ. ತನ್ನ ಮಕ್ಕಳನ್ನು ಕಂಡಿದ್ದು 1, ಅವರ ಮಕ್ಕಳನ್ನು ಕಂಡಿದ್ದು 2, ಅವರ ಮಕ್ಕಳನ್ನು ಕಂಡಿದ್ದು 3, ಅವರ ಮಕ್ಕಳನ್ನು ಕಂಡಿದ್ದು 4 ತಲೆಮಾರುಗಳನ್ನು ಕಂಡ ದೇವರು. ಏನೂ ಇಲ್ಲದವನನ್ನ, ಸರ್ವನಾಶವಾದವನ್ನ ದೇವರು ಆ ಮಟ್ಟಕ್ಕೆ ಇವತ್ತು ಎತ್ತಿದರು. ಹಾಗೆ ದೇವರು ಆರಿಸಿಕೊಂಡವರಿಗೆ ದೇವರಿಂದಲೇ ಕಷ್ಟ ಸಂಕಟಕ್ಕೆ ಬಂದಾಗ ದೇವರ ಒಂದು ಯೋಜನೆ ಇಲ್ಲದೆ ದೇವರು ಆ ರೀತಿ ಕಷ್ಟ ಸಂಕಟಕ್ಕೆ ಒಳಪಡಿಸುವುದಿಲ್ಲ. ಆದರೆ ಕೊನೆಯ ಸ್ಥಿತಿ ಅವ್ರದ್ದು ಉತ್ತಮವಾಗಿರುತ್ತದೆ. ಹಾಗಾದರೆ 2ರಷ್ಟು ಆಸ್ತಿಯನ್ನು ಐಶ್ವರ್ಯವನ್ನು ಕೊಡುವವರಾಗಿದ್ದಾರೆ ಅಂತ ಇದರ ಅರ್ಥ. 17ನೇ ವಚನ. ತರುವಾಯ ಯೋಬನು ಮುಪ್ಪಿನ ಮುದುಕನಾಗಿ ಗತಿಸಿದನು. ಮುಪ್ಪಿನ ಮುದುಕಂದ್ರೆ ಬಹಳ ವಯಸ್ಸಾಗಿ ಮರಣ ಹೊಂದಿದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇಲ್ಲಿಗೆ ಯೋಬನ ಪುಸ್ತಕ ಅಂದರೆ 42 ಅಧ್ಯಾಯ ಮುಕ್ತಾಯವಾಯಿತು. ಯೋಬನ ಒಂದು ಜೀವನವನ್ನು ನಮ್ಮ ಜೀವಿತಕ್ಕೂ ಕೂಡ ಚೆನ್ನಾಗಿ ಅಳವಡಿಸಿಕೊಂಡಾಗ, ದೇವರೊಂದಿಗೆ ಜೀವಿಸುವಾಗ, ದೇವರು ಕರೆದಾಗ ಯಾವ ರೀತಿ ಕಷ್ಟ ಸಂಕಟ ದುಃಖಗಳು ಬರುತ್ತವೆ, ಹೇಗೆ ಸಹಿಸಿಕೊಳ್ಳಬೇಕು, ದೇವರ ಮೇಲೆ ಏನು ಮಾಡ್ತಾರೆ ಎಂಬುದನ್ನು, ಯಾವ ರೀತಿ ಸ್ನೇಹಿತರಾದವರು ವಿರೋಧಿಗಳಾಗ್ತಾರೆ, ಯಾವ ರೀತಿ ನಾವು ಉತ್ತರ ಕೊಡಬೇಕು, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಶಾಂತಿ ಸಮಾಧಾನದಲ್ಲಿ ಹೋಗಬೇಕು ಅಂತೇಳಿ ಯೋಬನ ಒಂದು ಈ 42 ಅಧ್ಯಾಯದ ಪುಸ್ತಕದಲ್ಲಿ ಸಂಪೂರ್ಣವಾಗಿ ದೇವರು ನಮಗೆ ತಿಳಿಯಪಡಿಸಿದ್ದಾರೆ. ಇನ್ನು ಹೆಚ್ಚೆಚ್ಚಾಗಿ ಮತ್ತೊಂದು ಸಲ ಓದಿಕೊಳ್ಳುವುದು ಕೂಡ ತುಂಬ ಒಳ್ಳೆಯದು. ಇದು ದೇವರಿಂದಲೇ ಬಂದ ಕಾರ್ಯ. ಆಗ ನೋಡಿದಲ್ಲಿ ಮುಖ್ಯವಾಗಿ ನಾವು ತಿಳಿದುಕೊಳ್ಳುವಂಥ ಅಂಶ ಏನಂದರೆ, ಯೋಬನು ಮೊದಲು ಐಶ್ವರ್ಯವಂತನಾಗಿದ್ದ. ಆಗ ಅದೇ ಐಶ್ವರ್ಯವಂತ ತನ ಇದ್ದಿದ್ದರೆ ಅವನ
ವಿರೋಧಿಗಳು ಸ್ನೇಹಿತರು ವಿರೋಧಿಗಳಾಗ್ತಾರೆ. ಅವರಿಗೆ ದೇವರ ವಿಷಯವನ್ನು ತಿಳಿಸೋಕ್ಕೆ ಆಗ್ತಿರ್ಲಿಲ್ಲ, ಅವರ ಜೊತೆಲಿ ಚೆನ್ನಾಗಿರ್ತಿದ್ದ. ಅದಕ್ಕೆ ಯೋಬನನ್ನು ದೇವರು ಏನು ಮಾಡಿದ್ರು, ಅಲ್ಲಿ ತಗ್ಗಿಸಿದ್ರು. ಆ ತಗ್ಗಿಸಿದಾಗ ಅವನನ್ನು ಹೀಯಾಳಿಸ್ಲಿಕ್ಕೆ ವಿರೋಧಿಗಳು ಬರ್ತಾರೆ, ಸ್ನೇಹಿತರು. ಆಗ ಯೋಬನ ಬಾಯಲ್ಲಿ ದೇವರು ಮಾತನ್ನ ನುಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಐಶ್ವರ್ಯವಂತರ ಬಳಿಗೆಲ್ಲ ದೇವರು ಯಾರು ಬಡವರಾಗಿದ್ದಾರೋ, ಯಾರು ಕುಗ್ಗಿ ಹೋಗಿದ್ದಾರೋ ಅಂಥವರ ಬಳಿಗೆ ಹೋಗುವಂಥದ್ದು. ದೇವರು ಉದಾಹರಣೆಗೆ ನನ್ನ ಪರಿಸ್ಥಿತಿಯು ಹಾಗೆ ಹೀನ ಸ್ಥಿತಿಗೆ ಸರ್ಪನ ನಾಶಕ್ಕೆ ತಲುಪಿದ್ದೆ. ದೇವರು ನನ್ನನ್ನೇ ಹುಡುಕಿಕೊಂಡು ಬಂದರು, ಕರೆದರು, ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದರು. ಇವತ್ತು ಮೊದಲಿನ ಹಾಗೆ ನಾನು ಅದೇ ಆಸ್ತಿ ಪಾಸ್ತಿ ಗರ್ವ ಅಹಂಕಾರ ಮನೆ ಮಠದಲ್ಲಿ ಇದ್ದಿದ್ರೆ, ಸಂಸಾರದೊಂದಿಗೆ ಇದ್ದಿದ್ರೆ ಖಂಡಿತವಾಗಿ ನಾನು ದೇವರ ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿರಲು ಸಾಧ್ಯವಾಗ್ತಿರಲಿಲ್ಲ. ನನ್ನ ಹೆಂಡತಿಯ ಸ್ವಲ್ಪ ದಿವಸದ ನಂತರ ದೇವ್ರನ್ನ ಅರಿತುಕೊಂಡು ದೀಕ್ಷಾಸ್ಥಾನ ಎಲ್ಲ ಪಡ್ಕೊಂಡು 2 ವರ್ಷದ ನಂತರ ಹೇಳಿದ್ದು, ನಾವು ಚರ್ಚಿಗೆ ಹೋಗೋದು ಬೇಡ, ನಮ್ಮಲ್ಲಿಗೆ ಯಾರು ಬರೋದು ಬೇಡ, ನಾವೇ ಗೊತ್ತಿಲ್ಲದಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ, ಜಾತಿ ಬಿಟ್ಟು ಜಾತಿಗೆ ಹೋದ್ರು ಅಂತ ಹೀಯಾಳಿಸಿದ್ರು, ನಮ್ಮ ಮಕ್ಕಳನ್ನ ಯಾರು ಮದುವೆ ಆಗ್ತಾರೆ ಬಹಳ ಹೇಳಿದ್ಲು. ಕಡೆಗೆ ಬಹಳ ಕಠಿಣವಾದ ಮಾತು ಕೂಡ ಬಂತು ಹೆಂಡತಿಯಿಂದಲೇ. ಅದು ಮೊದಲು ಹೇಳಿದ್ದೇನೆ, ಇನ್ನು ಅದನ್ನ ಹೇಳಕ್ಕೂ ಹೋಗುವುದಿಲ್ಲ, ದೇವರಿಗೆ ಗೊತ್ತಿದೆ, ಇರಲಿ. ಹಾಗೆ ಇವತ್ತು ಯೋಬನ ಹೆಂಡತಿ ಕೂಡ ಅಲ್ಲಿ ಏನು ಮಾಡಿದ್ಲು, ಬಿಟ್ಟು ಹೋದ್ಲು. ಹಾಗೆ ಕೆಲವೊಂದು ಐಶ್ವರ್ಯವಂತರು ಕೂಡ ಅವ್ರು ಚೆನ್ನಾಗಿದ್ದು ಕೂಡ ದೇವರು ತಗ್ಗಿಸ್ತಾರೆ ಇತರರಿಗೆ ಸಾಕ್ಷಿಗಳಾಗಿ ಮಾರ್ಪಡುವುದಕ್ಕೆ. ಯಾಕೆಂದರೆ ಕಡೆಗೆ ಉನ್ನತ ಸ್ಥಿತಿಯಲ್ಲಿ ಯೋಬನನ್ನು ಯಾರೋ ದೇವರ ಮೇಲೆ ಕೆತ್ತಿದರು. ಆಗ ಅವರೇ ಈ ವೈರಿಗಳು ಅಷ್ಟೆಲ್ಲ ಹೀಯಾಳಿಸಿದ್ರು, ಮಾಡಿದ್ರು, ಏನೇನೋ ಮಾಡಿದ್ರು, ದೇವರನ್ನು ಕೂಡ ದೂಷಣೆ ಮಾಡಿದ್ರು. ಕಡೆಗೆ ನೋಡಿ ಯೋಬನಿಗೆ ಎಂಥ ಪರಿಸ್ಥಿತಿ ಬಂತು ಅಂದರೆ, ದೇವರನ್ನ ಈ ವೈರಿಗಳಿಗೆ ತಿಳಿಯಪಡಿಸುವುದಕ್ಕೋಸ್ಕರ ಯೋಬನನ್ನು ತಗ್ಗಿಸಿ ಈ ಮಟ್ಟಕ್ಕೆ ಮೇಲಕ್ಕೆ ಎತ್ತಿದರು. ಇದು ಇವತ್ತು ನಮ್ಮ ಜೀವಿತದಲ್ಲಿ, ನನ್ನ ಜೀವಿತದಲ್ಲಿ ಕೂಡ ಅದರಲ್ಲಿ ಸುಮಾರು ಭಾಗ ನಡೆದು ಹೋಯಿತು. ಎರಡನೇ ವಿಚಾರ ಏನಪ್ಪ ಅಂದರೆ, ಯೋಬನಿಗೆ ಮತ್ತೂ ದೇವರ ಮೇಲೆ ಧೈರ್ಯ ಬರಲಿಕ್ಕೋಸ್ಕರ. ಯೋಬನ ಮಕ್ಕಳು ಯಾವಾಗಲೂ ಆಡಂಬರ ಮಾಡ್ತಾ ಇದ್ರು, ಐಶ್ವರ್ಯಮಯ ಜೀವನ ನಡೆಸ್ತಾ ಇದ್ರು, ಆ ಪಾಪಗಳಿಗಾಗಿ ಯಜ್ಞವನ್ನು ಅರ್ಪಿಸ್ತಾ ಇದ್ದ ಅಂತೇಳಿ ಹಿಂದೆ ನಾವು ಓದಿದ್ದೇವೆ. ಮಕ್ಕಳು ಮಾಡ್ತಾ ಇರೋದು ತಪ್ಪು ಅಂತೇಳಿ ಯೋಬನಿಗೆ ಚೆನ್ನಾಗಿ ಗೊತ್ತಿತ್ತು, ಅದಕ್ಕಾಗಿ ಪಾಪ ಪರಿಹಾರ ಯಜ್ಞವನ್ನು ಅರ್ಪಿಸ್ತಿದ್ದ. ಆದರೆ ಅಲ್ಲಿ ಏನಾಯಿತು, ಯೋಬನು ಇನ್ನೂ ಅದರ ಸಂಪೂರ್ಣ ದೇವರ ವಿಷಯವನ್ನು ತಿಳಿದಿರಲಿಲ್ಲ. ಅದಕ್ಕೆ ಯೋಬನಿಗೆ ಇದರ ಮೂಲಕ ಸಂಪೂರ್ಣ ದೇವರನ್ನೇ ತಿಳಿಯಪಡಿಸಿದರು. ನೋಡಪ್ಪ ನಾನೇ ಅಂತ ಹೇಳುವಂಥದ್ದು. ಅದಕ್ಕೆ ಯೋಬನ ಪುಸ್ತಕ 38ನೇ ಅಧ್ಯಾಯ 41ರ ಅಧ್ಯಾಯದವರೆಗೆ 4 ಅಧ್ಯಾಯಗಳನ್ನು ಓದುವಾಗ ಅಲ್ಲಿ ದೇವರು ಬಿರುಗಾಳಿಯೊಳಗಿಂದ ಮಾತನಾಡಿದರು. ಆಮೇಲೆ 40ನೇ ಅಧ್ಯಾಯವನ್ನು ಓದುವಾಗ ಅಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಂಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. 42ನೇ ಅಧ್ಯಾಯದಲ್ಲಿ ಕೂಡ ಯೋಬನಲ್ಲಿ ಏನು ಮಾಡ್ತಾ ಇದ್ದಾನೆ, ಒಪ್ಪಿಕೊಳ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇದೆಲ್ಲವೂ ದೇವರ ಕಾರ್ಯವಾಗಿದೆ. ಕೆಲವೊಂದು ಮಾಡಿದ ತಪ್ಪುಗಳಿಗೂ ಶಿಕ್ಷೆ ಇದೆ, ಮಾಡುತ್ತಿರೋ ತಪ್ಪುಗಳಿಗೂ ಶಿಕ್ಷೆ ಇದೆ. ಪ್ರತಿಯೊಂದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು ನಮ್ಮ ಜೀವಿತವನ್ನು. ಅದಕ್ಕೆ ಮುಖ್ಯವಾಗಿ ನಾವು 10 ಆಜ್ಞೆಗಳನ್ನು ನಮ್ಮ ಹೃದಯದಲ್ಲಿ ಜ್ಞಾನದಲ್ಲಿ ನಾವು ಇಟ್ಟುಕೊಳ್ಳಬೇಕು. ಅದಕ್ಕೆ ದೇವರು ಇಸ್ರೇಲರಿಗೂ ಕೂಡ, ಇಸ್ರೇಲರಂದರೆ ಯಾರು, ದೇವರಿಂದ ಆಯ್ಕೆಯಾದವರು. ಹಾಗೆ ಇವತ್ತು ನಾವು ದೇವರಿಂದ ದರ್ಶನ ಪಡೆದವರು, ನಾವು ಕೂಡ ದೇವರಿಂದ ಆಯ್ಕೆಯಾದವರೇ, ದೇವರ ಮಾರ್ಗದಲ್ಲಿ ನಡೆಯುವವರೇ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ 10 ಆಜ್ಞೆಗಳು ಯಾವಾಗಲೂ ನಮ್ಮ ನೆನಪಲ್ಲಿರಬೇಕು. ಅದು ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಆಗ ನಮ್ಮ ಒಂದು ಕಷ್ಟಗಳು ಬರುವಾಗ ಯಾಕೆ ಬಂತು ಅಂತ ನಾವು ಮೊದಲು ದಿನ ತಿಳ್ಕೊಳ್ಬೇಕು. ಆಗ ನಾವಲ್ಲಿ ಪಶ್ಚಾತ್ತಾಪ ಪಟ್ಟು ಆ ಪಾಪವನ್ನು ಮಾಡದೇ ಇರಬೇಕು. ಜಾನೋಕ್ತಿ 28ನೇ ಅಧ್ಯಾಯ 13ನೇ ವಚನ ಓದುವಾಗ, ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟರೆ ನಿನಗೆ ಕರುಣೆ ದೊರಕುವುದು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಯೋಹಾನ 6:37 ಓದಿದಾಗ, ನನ್ನ ಬಳಿಗೆ ಬಂದವರನ್ನು ನಾನು ಎಂದಿಗೂ ತಳ್ಳಿ ಬಿಡುವುದಿಲ್ಲ. ಕೀರ್ತನೆಯಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಪಶ್ಚಾತ್ತಾಪ ಪಟ್ಟು ಯಾರು ನನ್ನ ಬಳಿಗೆ ಬರ್ತಾರೋ ಅಂತ ಅಂಥವರ ಮೇಲೆ ದೇವರಿಗೆ ಬಹಳ ಪ್ರೀತಿ. ಮತ್ತೆ ಮತ್ತೆ ಆ ಪಾಪವನ್ನು ಮಾಡಲು ಹೋಗಬಾರದು ಅಂತ ಇದರ ಅರ್ಥವಾಗಿದೆ. ಹಾಗೆ ಯೋಬನ ಜೀವಿತದಲ್ಲಿ ನಾವು ತಿಳಿದುಕೊಂಡಂಥದ್ದು ಬಹಳ ಇದೆ. ಕೊನೆಗೆ ದೇವರು ಉನ್ನತ ಸ್ಥಿತಿಗೆ ಬಂದರು. ಹಾಗೆ ದೇವರು ಯಾರನ್ನು ಆರಿಸಿಕೊಳ್ತಾರೋ ಹಾಗೆ ಹೆಂಡತಿ ಬಿಟ್ಟು ಹೋಗ್ತಾರೆ, ಮಕ್ಕಳು ಇಲ್ಲದಾಗ್ತದೆ, ಆಸ್ತಿ ಪಾಸ್ತಿ ಇಲ್ಲದಾಗ್ತದೆ, ಲೋಕಕ್ಕೆ ಕಸಗಳಾಗ್ತವೆ, ಮಳೆಯಲ್ಲಿ ನೆನಬೇಕಾಗ್ತದೆ, ಬಿಸಿಲಲ್ಲಿ ಒಣಗಬೇಕಾಗ್ತದೆ, ಚಳಿಯಲ್ಲಿ ನಡಗಬೇಕಾಗ್ತದೆ. ಇದು ಕೂಡ ಪ್ರವಾದಿಗಳಿಗೆ, ಸಾಕ್ಷಿಗಳಿಗೆ, ಅಪೊಸ್ತಲನಾದ ಪೌಲನಿಗೆ ಕೂಡ ಆಗಿದ್ದಿದೆ. ಯಾರು ಸೇರಿಸಿಕೊಳ್ಳೋದಿಲ್ಲ, ಅವರಿಗೆ ಏನು ಇರುವುದಿಲ್ಲ. ಇದೆಲ್ಲ ಬಹಳವಾಗಿ ನನ್ನ ಒಂದು ಜೀವಿತದಲ್ಲಿ
ಜೀವಿತದಲ್ಲಿ ನಡೆದು ಹೋಯಿತು. ಆದರೆ ಈಗ ದೇವರೊಂದು 12 ವರ್ಷದಿಂದ ಈ ಕಡೆ ಒಂದು ಜನತಾ ಮನೆಯಲ್ಲಿ ನಿಲ್ಲಿಸಿದ್ದಾರೆ. ಎಲ್ಲಿಗೆ ಹೋಗಬೇಕು, ಬರಬೇಕು, ಹಕ್ಕಿಗಳು ತನ್ನ ಗೂಡಿಗೆ, ಮೊಳಗಳು ತನ್ನ ಗುದ್ದುಗಳಿಗೆ ಯಾವ ರೀತಿ ಬರ್ತಾವೋ ಅದೇ ರೀತಿ ವಾಪಸ್ ಬಂದು ಇಲ್ಲಿ ಸೇರಬೇಕು. ಎಲ್ಲಿ ಹೋದರೂ ಬಂದರೂ ಕೂಡ ದೇವರ ನಮಗೆ ಸ್ತೋತ್ರವಾಗಲಿ. ದೇವರು ನನಗೆ ಬೇಕಾಗಿದ್ದನ್ನು ಕೊಟ್ಟಿದ್ದಾರೆ, ಕೊಡಿಸ್ತಾ ಇದ್ದಾರೆ. ಇತರರ ಮೂಲಕ ಅವರನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ಇದು ನಮ್ಮ ಜೀವಿತಕ್ಕೆ ನಾವು ಬಹಳ ಮುಖ್ಯವಾಗಿ ತಿಳಿದುಕೊಳ್ಳುವಂಥದ್ದು. ದೇವರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಏನೇ ಇದ್ದರೂ ದೇವರ ದರ್ಶನವಾದ ಮೇಲೆ, ದೇವರ ಅದ್ಭುತ ಕಾರ್ಯಗಳು ನಮ್ಮ ಮೇಲೆ ನಡೆಸಿದ ಮೇಲೆ ನಾವು ಖಂಡಿತವಾಗಿ ಹಿಂದೆ ತಿರುಗಿ ಹೋಗಲೇಬಾರದು. ಸತ್ರೆ ಸಾಯಲಿ, ಬದುಕಲಿ, ಒಂದೇ ಒಂದು ಸರ್ವ ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತನ ಹಿಂದೆ, ಪರಮಾತ್ಮ ಭಗವಂತನ ಹಿಂದೆ, ಮುಸ್ಲಿಮರಾದರೆ ಅಲ್ಲನ ಮುಂದೆ ನಾವು ಹೋಗಬೇಕು ಹೊರತು ಖಂಡಿತವಾಗಿ ಜನಗಳ ಮಾತು ಕಟ್ಟಿಕೊಂಡು ದೇವರ ಮಾತಿಗೆ ನಾವು ವಿರೋಧವಾಗಿ ನಡೆಯಬಾರದು. ದೇವರ ನಮಗೆ ಸ್ತೋತ್ರವಾಗಲಿ. ಸಂಪೂರ್ಣವಾಗಿ ಯೋಬನಿಂದ ಬಹಳ ತಿಳಿಯುವಂಥ ಕೆಲಸವಿದೆ. ಹೆಂಡತಿ ಕೂಡ ಬಿಟ್ಟು ಹೋಗಬಹುದು ಅಂತ ಹೇಳಿದೆ. ಇದು ಕೂಡ ನನ್ನ ಜೀವಿತದಲ್ಲಿ ಮತ್ತೊಂದು ಸಹೋದರನಿಗೆ ಕೂಡ ಹೀಗೆ ಆಯಿತು. ದರ್ಶನವಾದ ಮೇಲೆ ಒಂದು ಬ್ರಾಹ್ಮಣರು ಪೂಜೆಗೋಸ್ಕರ ಈ ವಿಗ್ರಹಗಳನ್ನೆಲ್ಲ ಬಿಟ್ಟು ಬೈಬಲ್ ಇಟ್ಟುಕೊಂಡು, ಗ್ರಂಥಗಳನ್ನ, ವೇದಗಳನ್ನ ಓದಿಕೊಂಡು, ಮಹಾಭಾರತ ಪುರಾಣಗಳನ್ನ ಓದಿಕೊಂಡು ಸತ್ಯವನ್ನು ಹೇಳ್ತಾ ಹೋದಾಗ ತನ್ನ ಹೆಂಡತಿಯ ತಮ್ಮಂದಿರು, ಮಕ್ಕಳೇ ಮನುಷ್ಯನನ್ನು ಹೊರಹಾಕಿದರು. ಇದು ಚಿತ್ರದುರ್ಗ ಜಿಲ್ಲೆಯಲ್ಲಿ ನಡೆಯಿತು. ಒಂದು ತಾಲೂಕಿನ ಒಂದು ಗ್ರಾಮದಲ್ಲಿ. ಆಮೇಲೆ ಬಹಳ ವರ್ಷದಿಂದ ಈ ಕಡೆ ನನಗೂ ಅವರಿಗೂ ಯಾವುದೇ ರೀತಿ ಒಂದು ಪರಿಚಯ ಇಲ್ಲ. ನಮ್ಮ ಸಂಪರ್ಕವೇ ಕಡಿದು ಹೋಗಿದೆ. ಈಗ ಏನಾಗಿದ್ದಾರೆ ಅಂತ ಗೊತ್ತಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದೇ ರೀತಿ ಕೇರಳದಲ್ಲಿ ಕೂಡ ಒಂದು ಬ್ರಾಹ್ಮಣರು ಕೂಡ ಬಹಳ ಒಂದು ದೊಡ್ಡ ಸಾಕ್ಷಿ. ಅವರೇ ನನಗೆ ವೇದಗಳ ಬಗ್ಗೆ, ಪುರಾಣಗಳ ಬಗ್ಗೆ, ಮಹಾಭಾರತ ಬಗ್ಗೆ, ಭಗವದ್ಗೀತೆ ಬಗ್ಗೆ, ಅನೇಕ ಉಪನಿಷತ್ತುಗಳ ಬಗ್ಗೆ ಇದನ್ನೆಲ್ಲವನ್ನು ನನಗೆ ಕೂಡ ಸರಿಯಾದ ತರಬೇತಿ ಕೊಟ್ಟವರು ಅದೇ ಬ್ರಾಹ್ಮಣರಾಗಿದ್ದಾರೆ. ಈಗ ಅವರನ್ನು ಕೂಡ ಸಂಪರ್ಕ ಇಲ್ಲದೆ ಬಹಳ ವರ್ಷವಾಗೋಯಿತು. ಈಗ ಹೆಚ್ಚಾಂಶ ಅವರು ಇರೋದಿಲ್ಲ. ಆಗಲೇ ಬಹಳ ವಯಸ್ಸಾಗಿತ್ತು. ಆದ್ದರಿಂದ ನಮ್ಮ ಹಿಂದೂ ಗ್ರಂಥಗಳು ಮತ್ತು ಬೈಬಲ್ ಗ್ರಂಥಗಳ ಮೂಲಕ ಸಂಪೂರ್ಣ ಮಾಹಿತಿ ಆದಷ್ಟು ಮಟ್ಟಿಗೆ ತರಬೇತಿ ಕೊಟ್ಟವರು ಅವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೋಬನ ಪುಸ್ತಕ 42ನೇ ಅಧ್ಯಾಯ ಮುಕ್ತಾಯವಾಯಿತು. ನನ್ನ ಸಹೋದರ ಸಹೋದರಿಯರೇ, ಇನ್ನು ನಾಳೆಯಿಂದ ಕೀರ್ತನೆಗೆ ನಾವು ಹೋಗಬೇಕಾಗಿದೆ. ಇದಕ್ಕೆ ಸ್ವಲ್ಪ ಸಮಯ ತಡವಾಗ್ತದೆ, ಸ್ವಲ್ಪ ದಿವಸಗಳು. ಯಾಕೆಂದರೆ ನಾಳೆಯಿಂದ ವಿಶೇಷವಾಗಿ ದೇವರೊಂದು ಜ್ಞಾನವನ್ನು ಕೊಟ್ಟಿದ್ದಾರೆ. ಯೌವನಸ್ಥ ಹುಡುಗಿಯರಿಗೆ ಪ್ರತಿ ಒಂದು ವಿಷಯವನ್ನು ನನ್ನ ಇಂತಿಂಥ ಸಾಕ್ಷಿಯನ್ನು ತಿಳಿಸಬೇಕು ಅಂತೇಳಿ ಮೊನ್ನೆ ಇದ್ದಕ್ಕಿದ್ದಾಗೆ ಕುರ್ಚಿ ಮೇಲೆ ಕೂತ್ಕೊಂಡು ಪ್ರಾರ್ಥನೆ ಮಾಡುವಾಗ ಒಂದು ಯೋಚನೆ ಬಂತು. ಹಾಗೆ ನಾಳೆಯಿಂದ ಯೌವನಸ್ಥರೇ ಎಚ್ಚರ ಅಂತ ಹೇಳುವಂಥದ್ದು. ಅಂದರೆ ದೇವರು ಒಬ್ಬನೇ. ಎಲ್ಲ ಗ್ರಂಥಗಳಲ್ಲಿ ಹಿಂದೂ, ಕ್ರಿಶ್ಚಿಯನ್, ಮುಸ್ಲಿಮ್ಸ್ ಎಲ್ಲ ಇಂಥಲ್ಲಿ ದೇವರೊಬ್ಬನೇ, ಹೆಸರು ಬೇರೆ. ಖಂಡಿತವಾಗಿ ಭಿನ್ನ ಭೇದ ಮಾಡಬೇಡಿ. ಯಾಕೆ ಈ ಶಿಕ್ಷೆ? ಯೌವನ ಕಾಲದಲ್ಲಿ ದೇವರು ಯಾವ ರೀತಿ ತಿಳಿಸ್ತಾರೆ, ನಾವು ಯಾವ ರೀತಿ ತಿಳ್ಕೊಳ್ಬೇಕು, ಇಲ್ಲಂದರೆ ಯಾವ ರೀತಿ ಶಿಕ್ಷೆ ಬರ್ತದೆ. ದೇವರ ಬಗ್ಗೆ ಭಿನ್ನ ಮತ ಹೇಳೋರು ಅವರ ಬಗ್ಗೆ ಕೂಡ ಬಹಳ ಎಚ್ಚರವಾಗಿರಬೇಕು ಅಂತ ಹೇಳುವಂಥ ವಿಷಯವನ್ನು ಯೌವನಸ್ಥರ ಎಚ್ಚರ ಎಂಬುದನ್ನು ನಾಳೆ ಇದನ್ನು ದೇವರ ನಾಮದಲ್ಲಿ ಆಶೀರ್ವಾದದ ಮೂಲಕ ತಿಳಿಸುವವನಾಗಿದ್ದೇನೆ. ಅದು ಎಷ್ಟು ದಿವಸ ನಡೀತದೆ ಅಂತ ಗೊತ್ತಿಲ್ಲ. ಅದು ಆದ ಮೇಲೆ ಮತ್ತೆ ನಾವು ಬೈಬಲಿಗೆ ಹೋಗ್ತೇವೆ. ಕೀರ್ತನೆಗಳ ಬಗ್ಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದ ಅರಸರು ಮತ್ತೆ ಇನ್ನೊಂದು 3 ಸಹೋದರರು ಸೇರಿಕೊಂಡು ಹಾಡಿನ ಮೂಲಕ ದೇವರನ್ನು ವರ್ಣಿಸಿದ್ದು ಅಲ್ಲಿ ಕೂಡ ನಾವು ಬಹಳ ತಿಳಿದುಕೊಳ್ಳಬೇಕಾಗಿದೆ. ಆದ್ದರಿಂದ ನಾಳಿಂದ ತಿಳ್ಕೊಳ್ಳುವಾಗ ಬೈಬಲ್ ಹೇಗೆ, ಎಲ್ಲಿ ಉಂಟಾಯಿತು, ಯೇಸು ಕ್ರಿಸ್ತ ಅಂದರೆ ಯಾರು, ಅಲ್ಲ ಅಂದರೆ ಯಾರು, ದೇವರು ಬೇರೆ ಬೇರೆ ಇದ್ದಾರಾ, ಇಲ್ಲ ಯಾಕೆ ಜಾತಿ ಮತ ಭೇದ ತಂದ್ರು, ಯಾರು ತಂದ್ರು, ಸಂಪೂರ್ಣವಾಗಿ ಆದಷ್ಟು ಮಟ್ಟಿಗೆ ದೇವರ ಒಂದು ಆಶೀರ್ವಾದದಿಂದ, ದೇವರ ಸಹಾಯದಿಂದ, ಪವಿತ್ರಾತ್ಮ ವರದಿಂದ ತಿಳಿಸುವವನಾಗಿದ್ದೇನೆ. ದಯವಿಟ್ಟು ಕೇಳಿ. ಒಂದು ವೇಳೆ ಕೇಳಿ ನಿಮಗೂ ಕೂಡ ಅದನ್ನು ಬೇರೆಯವರಿಗೆ ಹೇಳೋಕ್ಕಾಗದಿದ್ದರೆ ನಿಮಗೆ ಪರಿಚಯ ಇರುವಂಥ ಯೌವನಸ್ಥ ಹುಡುಗ ಇರ್ಬೋದು, ಹುಡುಗಿಯರು ಇರ್ಬೋದು, ಕನಿಷ್ಠ ಒಂದು 20 ವರ್ಷದಿಂದ 40 ವರ್ಷದವರೆಗೆ, 45 ವರ್ಷದವರೆಗೆ ಸಾಧಾರಣ ಯೌವನ ಇರ್ತದೆ. ಅಂಥವ್ರಿಗೆ ಕೂಡ ಶೇರ್ ಮಾಡಿ, ಅಂಥವ್ರು ಕೂಡ ದೇವರ ಆಶೀರ್ವಾದವನ್ನು ಪಡೆಯುವಂತಾಗಲಿ. ವಿಶೇಷವಾಗಿ ಯೌವನಸ್ಥ ಹುಡುಗ ಹುಡುಗಿಯರನ್ನು ಎಚ್ಚರಿಸುವಂಥದ್ದು. ಯೌವನಸ್ಥನವಾಗಿದ್ದಾಗ, ಚಿಕ್ಕ ಮಕ್ಕಳಾಗಿರ್ತೇವೆ. ಆಮೇಲೆ ಮಗುವಾಗಿದ್ದಾಗ ದೇವರಿಗೆ ಸಮಾನ. ಆಮೇಲೆ ಬರ್ತಾ ಬರ್ತಾ ಜ್ಞಾನ ಬಂದ ಮೇಲೆ ಮಕ್ಕಳಾಗ್ತೇವೆ ನಾವು. ಆಗ ತಂದೆ ತಾಯಿಯ ಮೇಲೆ, ಹಿರಿಯರ ಮೇಲೆ ಪ್ರೀತಿ ಇರ್ತದೆ. ಯಾವಾಗ ಒಂದು 15 ವರ್ಷ ದಾಟ್ತಂದೆ ಸ್ವಲ್ಪ ಸ್ವಲ್ಪ ದೂರ ಮರಿಗಳು ತನ್ನ ಕೋಳಿಗಳನ್ನು ಬಿಟ್ಟು ಹೇಗೆ ದೂರ ಹೋಗ್ತಾವೋ ಅದೇ ರೀತಿ ದೂರ ಹೋಗ್ತಾರೆ. ಅದರಲ್ಲಿ ಮತ್ತೊಂದು 17 ವರ್ಷ ಮೇಲಾಯಿತು. ನನ್ನ ಸ್ನೇಹಿತ, ನನ್ನ ಫ್ರೆಂಡು, ಬಾಯ್ ಫ್ರೆಂಡು, ಗರ್ಲ್ ಫ್ರೆಂಡ್
ಎಂದು ತಿಳ್ಕೊಂಡು ನಾನಾ ರೀತಿ ಶಿಕ್ಷೆಗೆ ಒಳಗಾಗಿ ಇವತ್ತು ಯಾವ ಮಟ್ಟಕ್ಕೆ ತಲುಪಿದ್ದಾರೆ ಎಂಬುದನ್ನು ಇವತ್ತು ನಾವು ಹೇಳಬೇಕಾಗಿಲ್ಲ. ಅದು ತಮ್ಮ ಮಕ್ಕಳೇ ಆಗಿರ್ಬೋದು, ಇತರರೇ ಆಗಿರ್ಬೋದು, ಅದು ಎಲ್ಲರಿಗೂ ಗೊತ್ತಿರುವ ವಿಷಯ. ಆದ್ದರಿಂದ ಅವರನ್ನು ಎಚ್ಚರಿಸುವುದು ಬಹಳ ಮುಖ್ಯ. ಆ ಒಂದು ಜ್ಞಾನವನ್ನು ದೇವರು ಕೊಟ್ಟಿದ್ದಾರೆ. ಇದು ನಾಳೆಯಿಂದ ಏನಾಗ್ತದೆ, ಮುಂದುವರಿಯುತ್ತದೆ. ಆದ್ದರಿಂದ ಬಹಳ ಚೆನ್ನಾಗಿ ಕೇಳಿ ಆಲಿಸಿಕೊಂಡು ಇತರರಿಗೂ ತಿಳಿಸಿ ತಮ್ಮ ಮಕ್ಕಳನ್ನು ಎಚ್ಚರಿಸಬೇಕು. ಇತರರಿಗೆ ಕೂಡ ಇದನ್ನು ನೀವು ಶೇರ್ ಮಾಡಿಕೊಳ್ಳಬೇಕು. ಎಲ್ಲರೂ ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಲಿ. ನಾನು ಈ ಬುದ್ಧಿವಂತನೆಂದು ಹೇಳಿಕೊಳ್ತಾ ಇಲ್ಲ. ಒಂದು ಸಮಯದಲ್ಲಿ ನನ್ನ ಸಾಕ್ಷಿಯಲ್ಲಿ ಕೂಡ ನಾನು ಹಿಂದೆ ಹೇಳಿದ್ದೇನೆ, ಮಹಾಪಾಪಿಯಾದ ನನ್ನನ್ನು ದೇವರು ಆರಿಸಿಕೊಂಡು ಉನ್ನತ ಮಟ್ಟಕ್ಕೆ ನಿಲ್ಲಿಸಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗಿ ಇತರರ ಕೈಲಿ ಕೊಲೆಯಾಗುವವನು ಏನು ಇಲ್ಲದವನ್ನ ದೇವರು ಇವತ್ತು 40 ವರ್ಷದಿಂದ 71 ವರ್ಷ 31 ವರ್ಷ ದೇವರು ನನ್ನನ್ನು ನಡೆಸಿದಕ್ಕಾಗಿ ಅದ್ಭುತ ಕಾರ್ಯಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಾಕ್ಷಿಯನ್ನು ಕೂಡ ಹಿಂದೆ ಹೇಳಿದ್ದೇನೆ. ಆದರೆ 10 ದಶಾಜ್ಞೆಗಳನ್ನು ಕೂಡ 2 ಸಲ ತಿಳಿಸುವಾಗೆ ದೇವರು ಆಶೀರ್ವಾದ ಮಾಡಿದ್ದಾರೆ. ಮತ್ತೊಮ್ಮೆ ಅದರ ಮೂಲಕ ತಿಳಿಸಿ ಎಚ್ಚರಿಸುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕಾಗಿ ವಿಶೇಷವಾಗಿ ಇವತ್ತಿನಿಂದಲೇ ನಾಳೆಯಿಂದ ಅದೊಂದು ಸಬ್ಜೆಕ್ಟ್ ಅಂದರೆ ಅದೊಂದು ವಿಷಯವು ಮೂಡಿ ಬರುವ ಹಾಗೆ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನವರೆಗೆ ದೇವರೇ ಯೋಬನ 42 ಅಧ್ಯಾಯಗಳನ್ನು ತಿಳಿಸಿಕೊಡುವಾಗಿ ಆಶೀರ್ವಾದ ಮಾಡಿದ್ದೀರಿ. ಇದನ್ನು ಕೇಳಿದಂತ ನನ್ನ ಸಹೋದರರು ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ಆಶೀರ್ವಾದ ಹೊಂದಿ ಒಂದು ವೇಳೆ ತಪ್ಪಿ ಹೋಗಿದ್ದರೂ ಕ್ಷಮಿಸಿರಿ. ನಿಮ್ಮಿಂದಲೇ ಪಾಪ ಪರಿಹಾರ ರಕ್ಷಣೆ ಅವರು ಇತರರಿಗೂ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಾನು ಕೂಡ ಯೋಬನ ಈ ಒಂದು ಪುಸ್ತಕದಲ್ಲಿಯೂ ಕೂಡ ಬಹಳಷ್ಟು ಕಳೆಯುವಂಥದ್ದು ಇತ್ತು. ಯಾಕೆ ಬರ್ತದೆ, ಏನು ಬರ್ತದೆ ಅಂತೇಳಿ ಸಂಪೂರ್ಣವಾಗಿ ತಿಳಿಯಪಡಿಸಿದ್ದೀರಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಹಾಗೆ ನಾಳೆಯಿಂದ ಯೌವನಸ್ಥರೇ ಎಚ್ಚರ ಎಂಬ ಒಂದು ವಿಷಯವನ್ನು ನೀನು ತಿಳಿಸಬೇಕು, ಅದನ್ನು ತಿಳಿಸುವಂಥ ಒಂದು ಯೋಚನೆಯನ್ನು ಕೊಟ್ಟಿದ್ದೀರಿ. ಅದನ್ನು ನಾಳೆಯಿಂದ ಅದೇ ವಿಷಯವಾಗಿ ಮಾತನಾಡುವಾಗ ಯೌವನಸ್ಥ ಸಹೋದರ ಸಹೋದರಿಯರನ್ನ ಎಚ್ಚರಿಸುವ ಹಾಗೆ ಇತರ ಮದುವೆ ಸಂಸಾರಸ್ಥ ಯೌವನಸ್ಥ ಸ್ತ್ರೀಯರನ್ನ ಪುರುಷರನ್ನು ಕೂಡ ಎಚ್ಚರಿಸುವ ಹಾಗೆ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ಪಾಪಿಯಾದ ನನ್ನನ್ನು ಆರಿಸಿಕೊಂಡು ನಿಮ್ಮ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಮಾರ್ಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳಿಗೆ ಒಳ್ಳೆಯ ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ, ಆರೋಗ್ಯ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ದೇವರು ಹೋದಲ್ಲಿಯೂ ಬಂದಲ್ಲಿಯೂ ಎಲ್ಲ ಕೆಲಸ ಕಾರ್ಯಗಳಲ್ಲಿಯೂ ಹೇರಳವಾಗಿಯೂ ಆಶೀರ್ವದಿಸಲಿ. ಆಮೇನ್.